ಹಾಲಿ ಮತ್ತು ಮಾಜಿ ಶಾಸಕರು ಸಾಮಾಜಿಕ ಬದ್ಧತೆ ಇಟ್ಟುಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಈ ಒಂದು ಸಾಮಾಜಿಕ ನ್ಯಾಯದ ಪರ ಇರತಕ್ಕಂಥ ಚಿಂತನೆಗಳನ್ನು ನೀವು ವಿಧಾನಸೌಧ ಒಳಗೆ ಮತ್ತು ಹೊರಗೆ ಮಂಡಿಸಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಉದ್ದೇಶ. ನಾವೆಲ್ಲ ಕಡೆನೂ ಮಾಡ್ತಾ ಇದೀವಿ. ಬೀಳಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಾಲಿ ಮತ್ತು ಮಾಜಿ ಶಾಸಕರಲ್ಲಿ ವಿನಂತಿಯನ್ನ ಮಾಡ್ತಾ, ಮನವಿಯನ್ನ ಮಾಡ್ತಾ, ಅವರ ಮುಂದಿನ ನಿರ್ಧಾರಗಳು ಏನಾಗ್ತವೆ ಅಂತ ನಾವೆಲ್ಲ ಗಮನಿಸ್ತಾ ಇರ್ತೀವಿ ಅಂತ ಹೇಳಿ, ನಾಳೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಎಲ್ಲಾ ಬೀಳಿಗಿ ವಿಧಾನಸಭಾ ಕ್ಷೇತ್ರದ ಮತದಾರ ಬಾಂಧವರು ಭಾಗವಹಿಸಬೇಕಂತ ನಾನು ಮನವಿ ಮಾಡ್ತೇನೆ. ಗುಲಾಮಗಿರಿಯಿಂದ ಮುಕ್ತಿಯನ್ನು ಪಡಿಬೇಕಾಗಿದೆ. ನಾವು ಗುಲಾಮಗಿರಿಯಿಂದ ಮುಕ್ತಿಯನ್ನು ಪಡಿಬೇಕಾಗಿದೆ. ನಾವು ಅದೇ ಹಳೆ ತಲೆಮಾರು, ಅದೇ ಎರಡೇ ಮುಖಗಳನ್ನು ನೋಡೋಕ್ಕಿಂತ ಹೊಸ ಬದಲಾವಣೆ, ಹೊಸ ಚೈತನ್ಯ, ಹೊಸ ವಿಚಾರಕ್ಕೆ ನಾವೆಲ್ಲರೂ ಅಡಿಪಾಯವನ್ನು ಹಾಕ್ಬೇಕಾಗತ್ತೆ. ಹಾಗಾಗಿ ನೀವೆಲ್ಲರೂ ಸಹಿತ ಏನು ನಾವು ನಮ್ಮನ್ನು ಹಿಡಿದಿಟ್ಟಿದ್ದಾರೆ ಹಳ್ಳಿಗಳಲ್ಲಿ, ಗುಲಾಮಗಿರಿಯಲ್ಲಿ ನಮ್ಗೆ ಹಿಡಿದಿಟ್ಟಿದಾರಲ್ಲ, ಅವರಿಂದ ನಾವು ಮುಕ್ತಿಯನ್ನು ಪಡಿಬೇಕಂದ್ರೆ ನಾವೆಲ್ಲರೂ ಸಹಿತ ಬೀದಿಗಿಳಿದು ನಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನ ಮಾಡ್ಬೇಕಾಗತ್ತೆ. ದಯವಿಟ್ಟು ತಾವೆಲ್ಲರೂ ಬರ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿಯಾಗಿ ರಾಜಕೀಯ ಅಧಿಕಾರವನ್ನು ಪಡೆದಿದ್ದಾರೆ, ಸಾಮಾಜಿಕ ಅಧಿಕಾರವನ್ನು ಪಡೆದಿದ್ದಾರೆ. ಅದ್ರ ಸಣ್ಣ ಪುಟ್ಟ ಸಮುದಾಯಗಳ ಹಿತಾಸಕ್ತಿಯನ್ನು ಕಾಪಾಡಬೇಕಾದ್ರೆ ಆ ಜಾತಿ ಜನಗಣತಿಯನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಅದ್ರ ಜೊತೆಗೆ ನಾನು ಬೀಳಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಲ್ಲೂ ವಿನಂತಿ ಮಾಡ್ತೀನಿ ಮತ್ತು ಮನವಿಯನ್ನ ಮಾಡ್ತೀನಿ. ತಮ್ಮನ್ನ ಬಹುಸಂಖ್ಯಾತರು ಏನು ಬೀಳಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಬಲಿಸಿದ್ದಾರೆ, ಆ ಬೆಂಬಲಿಸಿರ್ತಕ್ಕಂಥ ಸಮುದಾಯಗಳ ಹಿತಾಸಕ್ತಿಯನ್ನ ಕಾಪಾಡಬೇಕು. ಇವು ವಿಷಯಗಳನ್ನ ನೀವು ವಿಧಾನಸೌಧದಲ್ಲಿ ಮಾತಾಡಬೇಕು. ನೀವು ಇಲ್ಲಿವರೆಗೂ 3 ವರ್ಷಗಳ ಕಾಲ ಬಂದರೂ ಸಹಿತ ಒಂದೇ ಒಂದು ದಿನ ವಿಧಾನಸೌಧದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿ, ಶೋಷಿತರ ಪರವಾಗಿ ಆಗಿರ್ತಕ್ಕಂಥ ಒಂದೇ ಒಂದು ದಿನ ಮಾತಾಡಿಲ್ಲ. ನಿಮ್ಮನ್ನ ಯಾವ ಸಮುದಾಯಗಳು ಬೆಂಬಲಿಸಿದೋ ಆ ಸಮುದಾಯಗಳ ಹಿತಾಸಕ್ತಿಗೆ ಒಂದೇ ಒಂದಿನ ಮಾತನಾಡ್ತಾ ಇಲ್ಲ. ನಿಮ್ಮ ಮಂತ್ರಿ ಸ್ಥಾನಕ್ಕಾಗಿ ಡೆಲ್ಲಿಯಲ್ಲಿ ಬಿಡುಬಿಟ್ಟಿದ್ದೀರಿ. ಹಿರಿಯ ರಾಜಕಾರಣಿ ನೀವು, ಹಿರಿಯ ರಾಜಕಾರಣಿ, 4 ಸಲ ಶಾಸಕರಾಗಿರ್ತಕ್ಕಂಥವ್ರು ಮಂತ್ರಿ ಪದವಿಗಾಗಿ ನೀವು ಡೆಲ್ಲಿಯಲ್ಲಿ ಹೋಗ್ತೀರಿ, ಬೆಂಗಳೂರಲ್ಲಿ ಲಾಬಿ ಮಾಡ್ತೀರಿ. ಅದೇ ರೀತಿಯಾಗಿರ್ತಕ್ಕಂಥ ಕಳಕಳಿಯನ್ನ ಈ ಸಾಮಾಜಿಕ ನ್ಯಾಯದ ಪರವಾಗಿ ತೋರಿಸ್ಬೇಕಾಗತ್ತೆ. ಡೆಲ್ಲಿಯಲ್ಲಿ ಬಹಳಷ್ಟು ಜನ, 80% ಜನ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗ್ತಕ್ಕಂಥ ಸಮೂಹ ಇದೆ. ಆ ಸಮೂಹದ ರಕ್ಷಣೆ ಮಾಡ್ಬೇಕಂತ ನೀವು ಡೆಲ್ಲಿ ಮಟ್ಟದಲ್ಲಿ ನಾಯಕರನ್ನ ಮಾತಾಡ್ರಿ, ವಿಧಾನಸೌಧದಲ್ಲಿ ಮಾತಾಡ್ರಿ. ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಮಗೆ ಬೀದಿಯಲ್ಲಿ ಜನ ಕುಂದಿಸಿದ್ರೆ ನಾವು ಬೀದಿ ಹೋರಾಟವನ್ನ ಮಾಡ್ತಾ ಇದ್ವಿ. ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸಾಮಾಜಿಕ ನ್ಯಾಯಕ್ಕಾಗಿ ನೀವು ಧ್ವನಿ ಎತ್ತಬೇಕು ಅಂತ ಹೇಳ್ತೀನಿ. ಇನ್ನು ಬೀಳಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಮಾಜಿ ಶಾಸಕರಲ್ಲಿ ಮನವಿ ಮಾಡ್ತೀನಿ. ನಾನು ಮಾಜಿ ಶಾಸಕರು ಮೊನ್ನೆ ಇಲ್ಲೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ನಾನು ಒಂದು ಕನ್ನಡಿಗನಾಗಿ ಉದ್ಯಮವನ್ನು ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ದೆ, ಸರ್ಕಾರ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ನಾನು ವಿಧಾನಸೌಧ ಮುಂದೆ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು. ಮಾನ್ಯ ಮಾಜಿ ಶಾಸಕರೇ, ನಿಮ್ಮ ಒಂದು ಉದ್ಯಮಕ್ಕೆ ಅನುಮತಿ ಸಿಗ್ಲಿಲ್ಲ ಅಂತಂದ್ರೆ ಸರ್ಕಾರದ ಯೋಜನೆ ತಂದೇನ್ ಮಾಡ್ತಾ ಇಲ್ಲ. ನಿಮ್ಮ ಸ್ವಂತ ಬಂಡವಾಳ ಹಾಕಿ ಮಾಡ್ತಕ್ಕಂಥ ಉದ್ಯಮಕ್ಕೆ ಸಿಗ್ಲಿಲ್ಲ ಅಂದ್ರೆ ಒಳ್ಳೇದು, ನೀವು ಹೋರಾಟ ಮಾಡ್ರಿ. ಆದ್ರ ಜೊತೆಗೆ ನೀವು ಸಾಮಾಜಿಕ ನ್ಯಾಯಕ್ಕಾಗಿ ಈ ಏನು ನೀವು 3 ಸಲ ನೀವು ಶಾಸಕರಾಗಿರ್ತಕ್ಕಂಥ 2 ಬಾರಿ ಸಚಿವರಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಒಂದೇ ಒಂದು ದಿನ ಬೀಳಿಗಿ ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ಎಲ್ಲಾದ್ರೂ ಹೋರಾಟ ಮಾಡಿದ್ರ? ಯಾವ ವಿಧಾನಸೌಧದಲ್ಲಿ ಮಾಡಿದ್ರ, ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಮಾಡಿದ್ರ, ಅಥವಾ ಹೊರಗಡೆ ಮಾಡಿದ್ರ? ಒಂದಿನಾದ್ರೂ ಚಿಂತನೆ ಮಾಡಿದ್ರ? ನೀವು ನಿಮ್ಮ ಒಂದು ಕಾರ್ಖಾನೆ ಉದ್ಘಾಟನೆಗೆ ಅಮಿತ್ ಶಾ ಭೇಟಿ ಆಗ್ತೀರಿ, ನಿಮ್ಮ ಶಾಲಾ ಕಾಲೇಜುಗಳ ಉದ್ಘಾಟನೆಗೆ ರಾಜ್ಯಪಾಲರನ್ನು ಕರೆಸ್ತೀರಿ, ನಿಮ್ಮ ಉದ್ಯಮಗಳನ್ನ ಬೆಳೆಸೋಕೆ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಆಗ್ತೀರಿ. ಈ ಒಂದು ನಿನ್ನ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಏನ್ ಬೀಳಿಗಿ ವಿಧಾನಸಭಾ ಕ್ಷೇತ್ರದ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗಲಿಕ್ಕೆ ಒಂದಿನ ಆದ್ರೂ ಈ ಜನರನ್ನ ಒಗ್ಗೂಡಿಸ್ಕೊಂಡು ನಿಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮೂಹಗಳನ್ನು ಮಾಡಿದ್ರಲ್ಲ, SC ST ಮೋರ್ಚಾಗಳನ್ನು ಮಾಡಿದ್ರಿ, ಅಲ್ಪಸಂಖ್ಯಾತರ ಮೋರ್ಚಾಗಳು ಮಾಡಿದ್ರಿ, ಅವ್ರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ನಾಯಕರ ಮುಂದೆ ಕುಂದಿರಿಸಿ ಇವರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕಂತಕ್ಕಂಥ ಒಂದೇ ಒಂದು ದಿನ ನೀವು ಕಳಕಳೆಯನ್ನ ತೋರಿಸ್ತಾ ಇಲ್ಲ. ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ, ನಾವು 2B ಮೀಸಲಾತಿಯನ್ನ ಮರುಸ್ಥಾಪನೆ ಮಾಡ್ತೇವೆ ಅಂತಂದ್ರು. ಮುಖ್ಯಮಂತ್ರಿಗಳು ಬದಲಾದರೂ ಹೊರತು ಸಹಿತ ಮುಸ್ಲಿಂ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ವ್ಯವಸ್ಥೆಯನ್ನು ಕುರಿತು ಕಾಂಗ್ರೆಸ್ ಸರ್ಕಾರದ ಚಿಂತನೆ ಇಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಅರಿವು ಮೂಡ್ತಾ ಇದೆ. ಹಾಗಾಗಿ ಆ ಮುಸ್ಲಿಂ ಸಮುದಾಯದ ಏನು 2B ಮೀಸಲಾತಿ ಮರುಸ್ಥಾಪನೆ ಅಂತಕ್ಕಂಥದ್ದೇನು ಈ ಬೊಮ್ಮಾಯಿ ಸರ್ಕಾರ ರದ್ದು ಮಾಡಿತ್ತು, ಅದನ್ನ ಮರುಸ್ಥಾಪನೆ ಮಾಡ್ಬೇಕಂತ ಒತ್ತಾಯ. ಹಾಗಾಗಿ ಬಹು ಚರ್ಚಿತ ವಿಷಯ ಜಾತಿ ಜನಗಣತಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2025 ಏನು ಮಾಡಿದ್ದೀವಿ. ಆ ಒಂದು ಸಮೀಕ್ಷೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವತ್ತಿನ ಸಂದರ್ಭದಲ್ಲಿ ಅದನ್ನ ಅವರ ಅಧಿಕಾರದಿಂದ ಕೆಳಗಿಳಿಯುವ ಸಂದರ್ಭದಲ್ಲಿ ಅದನ್ನ ಸ್ವೀಕಾರ ಮಾಡಿದ್ರು. ಆದ್ರೆ ಅವರು ಬಿಡುಗಡೆ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅದು ಹೆಸರನ್ನ ಪಡೆಯುವಂತ, ಪ್ರಖ್ಯಾತಿಯನ್ನ ಪಡೆಯುವಂತ ವಿಷಯ. ಯಾಕಂದ್ರೆ ಅವ್ರ ಕನಸಿನ ಕೂಸದು. ಅವ್ರು 2015ರಲ್ಲಿ ಅದನ್ನ ಕಾಂತರಾಜ್ ಆಯೋಗ ರಚನೆ ಮಾಡಿದ್ರು.
ಯಾವುದೇ ಅವಧಿಯಲ್ಲಿ ಸ್ವೀಕಾರ ಮಾಡಿ ಬಿಡುಗಡೆ ಮಾಡಬಹುದಾಗಿತ್ತು. ಆದ್ರೆ ಮುಂದೆ ಸರ್ಕಾರ ಬರತಂತ ಆಶಯಕ್ಕೆ ಹೋದ್ರು ಸರ್ಕಾರ ಬರಲಿಲ್ಲ. 18ರಲ್ಲಿ ಸರ್ಕಾರ ಬರಲಿಲ್ಲ. ಮತ್ತೆ 23ರಲ್ಲಿ ಸರ್ಕಾರ ಬಂದಾಗ 10 ವರ್ಷಗಳ ಹಳೆಯ ವರದಿಯನ್ನು ಹೇಗೆ ಒಪ್ಕೊಳ್ಳೋದು ಅಂತಕ್ಕಂತ ಗಂಭೀರವಾಗಿರ್ತಕ್ಕಂತ ಚರ್ಚೆಗಳಾದಾಗ ಮತ್ತೆ 450 ಕೋಟಿ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆಯನ್ನ ಮಾಡಿರ್ತಕ್ಕಂಥದನ್ನ ಆ ಸಮೀಕ್ಷೆ ಈಗಾಗಲೇ ಹೈಕೋರ್ಟ್ ಅಲ್ಲಿ ಸ್ಟೇ ತಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ತಾವು ಹಿಂದೆ ಜಾತಿ ಜನಗಣತಿಗೆ ವಿರೋಧ ವ್ಯಕ್ತಪಡಿಸಿ ಸಹಿ ಮಾಡಿದ್ದು ಸಹಿತ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಕಟ ಆಗಿದೆ. ಈಗ ತಾವೇ ಮುಖ್ಯಮಂತ್ರಿ ಅಧಿಕಾರಿ, ಈಗ ಅದನ್ನ ನೀವು ಸ್ವೀಕಾರ ಮಾಡ್ಬೇಕಾಗತ್ತೆ. ಅದನ್ನ ಸ್ವೀಕಾರ ಮಾಡೋದ್ರಿಂದ ಸಣ್ಣ ಪುಟ್ಟ ಸಮುದಾಯಗಳು, ಕಂಬಾರು, ಕುಂಬಾರು, ಬಡಿಗೇರು, ಅವ್ರ ಆರ್ಥಿಕ ಪರಿಸ್ಥಿತಿಗಳೇನು, ಸಾಮಾಜಿಕ ಪರಿಸ್ಥಿತಿಗಳೇನು, ಅವರ ಶೈಕ್ಷಣಿಕ ಪರಿಸ್ಥಿತಿಗಳೇನು ಅಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ.